ಚೀಮಗಾನಗುಟ್ಟೆ ಸರ್ವೆ ನಂಬರ್ 102ರ ಜಮೀನು ಹಕ್ಕಿಗಾಗಿ ವೈಎನ್ ಮಂಜುನಾಥ್ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ. ಚಿಂತಾಮಣಿ ತಾಲೂಕಿನ ಯರಕೋಟೆ ಸಮೀಪದ ಚೀಮಗಾನಗುಟ್ಟೆ ಗ್ರಾಮದ ಸರ್ವೆ ನಂಬರ್ 102ರ ಹಕ್ಕುಗಳ ಹೋರಾಟಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಹೋರಾಟಗಾರ ವೈಎನ್ ಮಂಜುನಾಥ್ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಥಳೀಯ ಗ್ರಾಮಸ್ಥರೊಂದಿಗೆ ಧರಣಿ ಸತ್ಯಾಗ್ರಹ ನಡೆಸುತ್ತಿರುವ ವೈಎನ್ ಮಂಜುನಾಥ್ ಅವರು ಸಂಬಂಧಪಟ್ಟ ಸರ್ಕಾರಿ ದಾಖಲೆಗಳು ಹಾಗೂ ಮನವಿ ಪತ್ರಗಳನ್ನು ಪ್ರದರ್ಶಿಸುವ ಮೂಲಕ ಅಧಿಕಾರಿಗಳ ಧೋರಣೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ವೆ ನಂಬರ್ 102ರ ಜಮೀನಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಹಾಗೂ ಜಿಲ್ಲಾಡಳಿತ ಸೂಕ್ತ ನ್ಯಾಯ ಒದಗಿಸಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಬೇಕು. ತಮ್ಮ ನ್ಯಾಯಯುತ ಬೇಡಿಕೆಗಳು ಈಡೇರುವವರೆಗೂ ಉಪವಾಸ ಸತ್ಯಾಗ್ರಹ ಹಿಂಪಡೆಯುವುದಿಲ್ಲ ಎಂದು ಹೋರಾಟಗಾರರು ಎಚ್ಚರಿಸಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪ್ರಾರಂಭಿಸಲಾದ ಈ ಧರಣಿಯಲ್ಲಿ ಹಲವು ಗ್ರಾಮಸ್ಥರು ಹಾಗೂ ಮಹಿಳೆಯರು ಭಾಗವಹಿಸಿ ಬೆಂಬಲ ಸೂಚಿಸಿದ್ದಾರೆ. ಈ ಹೋರಾಟ, ಈ ಒಂದು ಸತ್ಯಾಗ್ರಹ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ನಾನು ಇಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ನಾನು ಮಾಡ್ತಾ ಇದ್ದೀನಿ. ಇದು ಇಲ್ಲಿ ಖುದ್ದಾಗಿ ಜಿಲ್ಲಾಧಿಕಾರಿಗಳೇ ಬಂದು ಈ ಒಂದು ರೈತರ ಸಮಸ್ಯೆಯನ್ನು ಪರಿಹರಿಸೋವರೆಗೂ ನಾನು ಈ ಹೋರಾಟವನ್ನು ಬಿಡೋದಿಲ್ಲ. ಸರ್, ನನ್ನ ಹೆಸರು ಹರೀಶ್ ಅಂತ. ಏನಕ್ಕೋಸ್ಕರವಾಗಿ ಮಂಜುನಾಥ್ ಜೊತೆ ಕೂತಿದ್ದೀವಿ ಅಂದರೆ, ಒಂದು 60-70 ವರ್ಷಗಳಿಂದ ನಮ್ಮ ಮುತ್ತಾತ, ನಮ್ಮ ತಾತ, ನಮ್ಮ ತಂದೆಯವರೆಲ್ಲ ಜಮೀನುಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೂ ಸಹ ಒಂದು 2-3 ಸತಿ ಅರ್ಜಿಗಳು ಹಾಕಿದ್ದೀವಿ. ನಮ್ಮ ಗಮನಕ್ಕೆ ಏನು ಒಂದು ಚೂರು ತಂದಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಜಮೀನುಗಳು ನಮಗೇ ಬೇಕು ಅಂತ ನಾವೇ ಉಳುಮೆ ಮಾಡ್ತಾ ಇದ್ದೀವಿ. ನಮಗೇ ಬೇಕು, ನಾವು ಗೌರ್ಮೆಂಟ್ ಬಿಟ್ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಸರ್, ನಾನು ಈಗಾಗಲೇ 2014ರಿಂದ ಹಿಡಿದು 2025ವರೆಗೂ ನಾನು ಒಂದು ಯರಕೋಟೆ ಗ್ರಾಮದ ಸಮಗ್ರ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವು ಹೋರಾಟಗಳು ಮಾಡಿದ್ದೀವಿ. ಹಲವಾರು ರೀತಿಯಾದಂಥ ಪಾದಯಾತ್ರೆ, ರಥಯಾತ್ರೆ ಸಹ ಮಾಡಿದ್ದೀವಿ. ಇದರಲ್ಲಿ ಗ್ರಾಮಸ್ಥರು ಸಹ ಭಾಗಿಯಾಗಿದ್ದಾರೆ. ಇವತ್ತು ನೋಡಿ, ನಾವು ರಾಜ್ಯದ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ನಾವು ಬರೆದಿರುವಂಥ ಒಂದು ಪುಸ್ತಕ ಅವರು ರಿಸೀವ್ ಮಾಡ್ಕೊಂಡಿರುವಂಥದ್ದು. ಇವರ ಒಂದು ನಾಡ ಹಬ್ಬಗಳಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಗಳಲ್ಲಿ ನಮ್ಮನ್ನು ಗುರುತಿಸಿರುವಂಥದ್ದು ನಾವು ನೋಡಿದಾಗ ಈ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯ, ಒಂದು ಉದಾಸೀನತೆ ಇದೆ. ಈಗಾಗಲೇ ನಾವು ಈ ಹೋರಾಟದ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ, ನಮ್ಮ ರಕ್ಷಣಾಧಿಕಾರಿಗಳಿಗೆ, ತಹಸೀಲ್ದಾರ್ ಸಾಹೇಬರಿಗೆ ಈ ರೀತಿ ನಾವು ಹಂತವಾಗಿ ಹಲವಾರು ರೀತಿಯಾದಂಥ ಮನವಿ ಪತ್ರಗಳನ್ನು ಸಹ ಕೊಟ್ಟಿದ್ದೀವಿ. ಈ ಮನವಿ ಪತ್ರಗಳ ತಕ್ಕಂತೆ ಇವರು ನಡ್ಕೊಳ್ತಾ ಇಲ್ಲ, ಸ್ಪಷ್ಟವಾದಂಥ ಮಾಹಿತಿ ಕೊಡ್ತಾ ಇಲ್ಲ. ಇದು ಒಂದು ದೊಡ್ಡ ನೋವಾಗಿದೆ. ಇವತ್ತು ನಾವು ಜಿಲ್ಲಾಧಿಕಾರಿಗಳೇ ಖುದ್ದಾಗಿ ಭೇಟಿ ನೀಡಿ ನಮಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಹೋರಾಟಗಳ ಮುಖಾಂತರ ನಮ್ಮ ಗ್ರಾಮದ ಅಭಿವೃದ್ಧಿ ವಿಚಾರವಾಗಿ ನಾವು ಹಲವಾರು ರೀತಿಯಾದಂಥ ಕೆಲಸಗಳ ಬಗ್ಗೆ ನಾವು ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಆ ಮನವಿ ಪತ್ರಗಳ ಮುಖಾಂತರ ಸರ್ಕಾರದಿಂದನೇ ಮಾನ್ಯ ತಹಸೀಲ್ದಾರ್ ಅವರಿಗೆ ಉತ್ತರ ಬಂದಿದೆ. ಆದರೆ ಈ ಒಂದು ಉತ್ತರದ ಮನವಿ ಪತ್ರ ಅವ್ರಿಗೆ ಗೊತ್ತಿರುವುದಿಲ್ಲ. ಇವತ್ತು ಬಂದಂಥ RI ಮೇಡಮ್ ಅವ್ರಿಗೂ, ಸೆಕ್ರೆಟರಿ ಅವ್ರಿಗೂ ಈ ಪತ್ರ ನೋಡಿ ಇದು ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹುಡ್ಕೋ ಅಂತ ರೀತಿ ಕಾಣ್ತಾ ಇದೆ. ಮತ್ತು ಇದು ಬಂದ ಮೇಲೆ ಮತ್ತೆ ಇದ್ರ ವಿಚಾರವಾಗಿ ಮತ್ತೆ ನಾನು ತಹಸೀಲ್ದಾರ್ ಸಾಹೇಬ್ರಿಗೆ ಅರ್ಜಿ ಕೊಟ್ಟಿರ್ತೀನಿ, ಮನವಿ ಕೊಟ್ಟಿರ್ತೀನಿ. ಇದ್ರ ಬಗ್ಗೆನೂ ಅವ್ರಿಗೆ ಗಮನನೇ ಇಲ್ಲ. ಈ ಒಂದು ಉದಾಸೀನತೆ ನೋಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ನಮ್ಮ ಕಂದಾಯ ಇಲಾಖೆಯಲ್ಲಿ ಗೊತ್ತಾಗ್ತಾ ಇದೆ. ನಮಗೆ ಇಲ್ಲಿ ಪರಿಹಾರ ಆಗ್ತದೆ, ಇವ್ರಿಗೆ ನ್ಯಾಯ ಕೊಡ್ತಾರೆ ಅನ್ನೋವಂಥದ್ದು ನಮಗೆ ಕಾಣ್ತಾ ಇಲ್ಲ. ಇವತ್ತು ನನ್ನ ಆರೋಗ್ಯಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನೇರವೇ ಇವ್ರದ್ದೇ ಆಗಿರ್ತದೆ. ಇವತ್ತು ಪರಿಸ್ಥಿತಿ ನೋಡ್ತಾ ಇದ್ರೆ ಆ ಥರ ಆಗಿದೆ ರೈತರ ಪರಿಸ್ಥಿತಿ. ಸರ್, ಈ ಹೋರಾಟವನ್ನು, ಈ ಒಂದು ಉಪವಾಸದ ಸತ್ಯಾಗ್ರಹವನ್ನು ನಾವು ಯಾವುದೇ ರೀತಿಯಾದಂಥ ಒಂದು ಉದಾಸೀನತೆಗೆ ಮಾಡ್ತಾ ಇಲ್ಲ. ಇದ್ರ ರೈತರ, ಈ ಜಾಗದಲ್ಲಿರುವಂಥ ರೈತರ ನೋವು 30 ವರ್ಷಗಳದ್ದಾಗಿದೆ. ಇದು ಇಲ್ಲೇನಾದರೂ ನನ್ನ ಪ್ರಾಣಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಒಂದು ಉದಾಸೀನತೆಯನ್ನು ತೋರಿಸ್ತಾ ಇದ್ದಂಥ ಅಧಿಕಾರಿಗಳೇ ಕಾರಣ. ನಾನು ಯಾವುದೇ ಕಾರಣಕ್ಕೆ ಈ ಒಂದು ಉಪವಾಸದ ಸತ್ಯಾಗ್ರಹವನ್ನು ನನ್ನ ಪ್ರಾಣ ಹೋದ್ರೂ ನಾನು ಹಿಂದೆ ತೆಗೆಯೋದಿಲ್ಲ. ನೇರವಾಗಿ ಜಿಲ್ಲಾಧಿಕಾರಿಗಳು ಭೇಟಿ ಆಗಿ ಇಲ್ಲಿರುವಂಥ ರೈತರಿಗೆ ಸೂಕ್ತವಾದಂಥ ಒಂದು ಸಲಹೆ ಕೊಟ್ಟು ಅವ್ರಿಗೆ ಇಲ್ಲಿರುವಂಥ ರೈತರಿಗೆ ಧೈರ್ಯ ಕೊಡೋವರೆಗೂ ನಾನು ಈ ಉಪವಾಸವನ್ನು, ಸತ್ಯಾಗ್ರಹವನ್ನು ಬಿಡೋದಿಲ್ಲ.